ಇವತ್ತಿನ ಕ್ಲಾಸ್ನಲ್ಲಿ ಅಂದರೆ PUC ದ್ವಿತೀಯ ವರ್ಷದ ಪೂರ್ವ ಸಿದ್ಧತಾ ಪರೀಕ್ಷೆ 2025ರಲ್ಲಿ ಏನಪ್ಪ ಅಂದ್ರೆ ನಡೆದಿರುವಂತಹ ಒಂದು ಅರ್ಥಶಾಸ್ತ್ರದಲ್ಲಿ ಬರತಕ್ಕಂತಹ ಒಂದು ವೆರಿ ಇಂಪಾರ್ಟೆಂಟ್ ಆದಂತಹ ಮಾಡೆಲ್ ಕ್ವಶನ್ ಪೇಪರ್ ಐತಿ. ಯಾವ್ಯಾವ ರೀತಿಯಂತ ಈ ಸಾರಿನ ಸತ ನೀವು ಕ್ವಶನ್ಗಳು ಬರ್ತಾವೆ ಅಂತಕ್ಕಂಥ ನಾವೇನಂದ್ರೆ ಕೀ ಪಾಯಿಂಟ್ಸ್ಗಳನ್ನ ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ವಿಭಾಗ ಎದಲ್ಲಿನ ಸರಿಯಾದ ಉತ್ತರವನ್ನು ಬರೋಣ. ಮೊದಲನೇದಾಗಿ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂದರೆ ಅನುಭೋಗಿಯ ವರ್ತನೆ. ನೆಕ್ಸ್ಟ್ TU ಸ್ಥಿರವಾಗಿದ್ದಾಗ MU ಏನಾಗ್ತದೆ ಅಂತಂದ್ರೆ ಋಣಾತ್ಮಕವಾಗಿರ್ತೈತಿ ಉತ್ತರ. ಇನ್ನು 3 ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದಂದ್ರೆ 1929. ಇನ್ನು ನೈಜ GDPಯನ್ನು ಲೆಕ್ಕಾಚಾರ ಮಾಡಲು ಬಳಸುವ ವರ್ಷ ಯಾವುದು ಅಂತಂದ್ರೆ ಚಾಲ್ತಿ ವರ್ಷ. 5 ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸುವಂತಹ ತೆರಿಗೆ ಯಾವುದಂದ್ರೆ ನೇರ ತೆರಿಗೆಗಳು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹೊಂದಿಸಿ ಬರೆಯಿರಿ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತಕ್ಕಂಥದ್ದು ಐತಿ. 6ನೇ ಪ್ರಶ್ನೆ ನೋಡ್ರಿ, ಸರಕವೊಂದರ ಬೇಡಿಕೆಯನ್ನು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂದರೆ ವಿರುದ್ಧ ದಿಕ್ಕಿನಲ್ಲಿ. ನೆಕ್ಸ್ಟ್ ಸಮಾಂತ ಉತ್ಪಾದನೆ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಎರಡೂ ತಲೆ ಕೆಳಗಾಗದಲ್ಲಿ ಕಾರಣವಾಗುತ್ತದೆ. 8ನೇದಾಗಿ ಡ್ಯಾಶ್ ತೆರಿಗೆಯು ಸರ್ಕಾರದ ಉತ್ಪನ್ನ ಪ್ರತಿ ಘಟಕದ ಮಾರಾಟದ ಬೆಲೆ ವಿಧಿಸುವ ತೆರಿಗೆಯಾಗಿದೆ ಅಂದರೆ ಘಟಕ ತೆರಿಗೆ. ಇದು ಸೂಕ್ಷ್ಮ ಅರ್ಥಶಾಸ್ತ್ರ, ಋಣಾತ್ಮಕ ಅರ್ಥಶಾಸ್ತ್ರ. ಇವೆಲ್ಲವನ್ನಪ್ಪ ಅಂತಂದ್ರೆ ಬಿಟ್ಟ ಸ್ಥಳ ತುಂಬಿರಿ. ಇನ್ನೇನಪ್ಪ ಹೊಂದಿಸಿ ಬರೆಯಲು ಯಾವ ರೀತಿ ಇದೆ ಅಂತ ನೋಡ್ರಿ. ಇವೆಲ್ಲಪ್ಪ ಅಂತಂದ್ರೆ ಇವು ಉತ್ತರಗಳಾಗಿರ್ತಾವ. ಇನ್ನು ಸರಿಯಾದಂಥ ಒಂದು ಅಂಕ ಪ್ರಶ್ನೆಗಳು ಯಾವ ರೀತಿ ಬರ್ತಾವ ಅಂತ ನೋಡ್ಕೊಂಡು ಹೋರಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಮುಂದಿನ ಎಕ್ಸಾಮ್ನಲ್ಲಿ ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಹೆಲ್ಪ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತೈತಿ. ಹೀಗಾಗಿ ನೋಡ್ಕೊಂಡು ಹೋಗ್ರಿ. ಇದೇನಪ್ಪ ಅಂತಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ತೈತಿ. ಪೂರ್ವ ಸಿದ್ಧತಾ ಪರೀಕ್ಷೆ ಎಕನಾಮಿಕ್ನಲ್ಲಿ ಬರ್ತಕ್ಕಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವ ರೀತಿಯಂಥ ಕ್ವಶನ್ಸ್ಗಳು ಬರ್ತವೆ ಅಂತಕ್ಕಂಥದ್ದು ನೀವು ಇಲ್ಲಿ ಮೊದಲನೇದಾಗಿ ನೋಡ್ಕೊಂಡು ಹೋಗಿದ್ದೆ ಆದಲ್ಲಿ ನಿಮಗೆ ಅಲ್ಲಿ ಮುಂದಿನ ಎಕ್ಸಾಮಲ್ಲಿ ಏನಪ್ಪ ಅಂತ ವೆರಿ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.